ಪುರುಷರಲ್ಲಿ 3 ವರ್ಗಗಳಿವೆ: ಬುದ್ಧಿವಂತಿಕೆಯ ಪ್ರೇಮಿಗಳು, ಗೌರವ ಪ್ರಿಯರು ಮತ್ತು ಲಾಭದ ಪ್ರೇಮಿಗಳು. ಸಂತೋಷಕ್ಕೆ ಕಾರಣವಾಗುವ ಎಲ್ಲವನ್ನು ಮಾಡುವ ವ್ಯಕ್ತಿಯು ತನ್ನ ಮೇಲೆ ಅವಲಂಬಿತವಾಗಿರುತ್ತದೆ, ಆದರೆ ಇತರ ಪುರುಷರ ಮೇಲೆ ಅಲ್ಲ. ಸಂತೋಷದಿಂದ ಬದುಕಲು ಅತ್ಯುತ್ತಮವಾದ ಯೋಜನೆಯನ್ನು ಅಳವಡಿಸಿಕೊಂಡಿದ್ದಾನೆ. ಇದು ಮಿತವಾದ ವ್ಯಕ್ತಿ, ಪುರುಷ ಸ್ವಭಾವ ಮತ್ತು ಬುದ್ಧಿವಂತಿಕೆಯ ವ್ಯಕ್ತಿ. ಕಾವ್ಯವು ಇತಿಹಾಸಕ್ಕಿಂತ ಪ್ರಮುಖ ಸತ್ಯಕ್ಕೆ ಹತ್ತಿರವಾಗಿದೆ. ನಿರಂಕುಶಾಧಿಕಾರಿಯು ವಿಜಯ ಅಥವಾ ಒಪ್ಪಂದದ ಮೂಲಕ ವಿದೇಶಿ ಶತ್ರುಗಳನ್ನು ವಿಲೇವಾರಿ ಮಾಡಿದಾಗ ಮತ್ತು ಅವರಿಂದ ಭಯಪಡಲು ಇನ್ನೇನು ಇಲ್ಲದಿದ್ದಾಗ, ಜನರಿಗೆ ನಾಯಕನ ಅವಶ್ಯಕತೆ ಇರುವ ಸಲುವಾಗಿ ಅವನು ಯಾವಾಗಲೂ ಕೆಲವು ಯುದ್ಧ ಅಥವಾ ಇತರರನ್ನು ಪ್ರಚೋದಿಸುತ್ತಾನೆ. ಸಂಗೀತ ಒಂದು ನೈತಿಕ ಕಾನೂನು. ಇದು ವಿಶ್ವಕ್ಕೆ ಆತ್ಮವನ್ನು ನೀಡುತ್ತದೆ, ಮನಸ್ಸಿಗೆ ರೆಕ್ಕೆಗಳನ್ನು ನೀಡುತ್ತದೆ, ಕಲ್ಪನೆಗೆ ಹಾರುತ್ತದೆ ಮತ್ತು ಜೀವನ ಮತ್ತು ಎಲ್ಲದಕ್ಕೂ ಮೋಡಿ ಮತ್ತು ಸಂತೋಷವನ್ನು ನೀಡುತ್ತದೆ. ಒಳ್ಳೆಯ ಜನರಿಗೆ ಜವಾಬ್ದಾರಿಯುತವಾಗಿ ವರ್ತಿಸಲು ಹೇಳಲು ಕಾನೂನುಗಳ ಅಗತ್ಯವಿಲ್ಲ, ಆದರೆ ಕೆಟ್ಟ ಜನರು ಕಾನೂನಿನ ಸುತ್ತಲೂ ದಾರಿ ಕಂಡುಕೊಳ್ಳುತ್ತಾರೆ. ನಿಮ್ಮನ್ನು ವಶಪಡಿಸಿಕೊಳ್ಳುವುದು ಮೊದಲ ಮತ್ತು ಶ್ರೇಷ್ಠ ಗೆಲುವು. ನಿಮ್ಮಿಂದ ವಶಪಡಿಸಿಕೊಳ್ಳುವುದು ಎಲ್ಲದಕ್ಕಿಂತ ನಾಚಿಕೆಗೇಡಿನ ಮತ್ತು ಕೆಟ್ಟದ್ದು. ಒಬ್ಬ ವ್ಯಕ್ತಿಯು ಎಂದಿಗೂ ಕೋಪಗೊಳ್ಳಬಾರದು. ಅವರು ಏನು ಸಹಾಯ ಮಾಡಬಹುದು ಮತ್ತು ಅವರು ಏನು ಮಾಡಬಾರದು ಎಂಬ 2 ವಿಷಯಗಳಿವೆ. ಎಲ್ಲ ವಿಷಯಗಳ ಅಜ್ಞಾನವು ಕೆಟ್ಟದ್ದಲ್ಲ, ಭಯಂಕರವೂ ಅಲ್ಲ, ವಿಪರೀತವೂ ಅಲ್ಲ, ಇನ್ನು ಎಲ್ಲಕ್ಕಿಂತ ದೊಡ್ಡದು. ಆದರೆ ಉತ್ತಮ ಬುದ್ಧಿವಂತಿಕೆ ಮತ್ತು ಹೆಚ್ಚಿನ ಕಲಿಕೆ ಅವರ ಕೆಟ್ಟ ತರಬೇತಿಯೊಂದಿಗೆ ಇದ್ದರೆ ಅದು ಹೆಚ್ಚು ದುರದೃಷ್ಟಕರವಾಗಿದೆ. ಪ್ರೀತಿಯ ಸ್ಪರ್ಶದಿಂದ ಎಲ್ಲರೂ ಕವಿಗಳಾಗುತ್ತಾರೆ. 100 ಜನರಲ್ಲಿ ವೀರನು ಹುಟ್ಟುತ್ತಾನೆ, 1000 ಜನರಲ್ಲಿ ಒಬ್ಬ ಬುದ್ಧಿವಂತನು ಕಂಡುಬರುತ್ತಾನೆ, ಆದರೆ ಒಬ್ಬ ಸಾಧಕನು 100,000 ಜನರಲ್ಲಿಯೂ ಕಂಡುಬರುವುದಿಲ್ಲ. ಚಿಂತನೆ ಆತ್ಮವು ತನ್ನೊಂದಿಗೆ ಮಾತನಾಡುವುದು. ಧೈರ್ಯ ಎಂದರೆ ಯಾವುದಕ್ಕೆ ಭಯಪಡಬಾರದು ಎಂದು ತಿಳಿಯುವುದು. ಜನರು ಕೊಳಕು ಇದ್ದಂತೆ, ಅವರು ನಿಮ್ಮನ್ನು ಪೋಷಿಸಬಹುದು ಮತ್ತು ಒಬ್ಬ ವ್ಯಕ್ತಿಯಾಗಿ ಬೆಳೆಯಲು ಸಹಾಯ ಮಾಡಬಹುದು, ಅಥವಾ ಅವರು ನಿಮ್ಮ ಬೆಳವಣಿಗೆಯನ್ನು ಕುಂಠಿತಗೊಳಿಸಬಹುದು ಮತ್ತು ನೀವು ಸಾಯುವಂತೆ ಮಾಡಬಹುದು. ಸಂಗೀತವು ತನ್ನ ಸದ್ಗುಣದ ಶಿಕ್ಷಣಕ್ಕಾಗಿ ಆತ್ಮವನ್ನು ತಲುಪಲು ಧ್ವನಿಯ ಚಲನೆಯಾಗಿದೆ. ಉತ್ತಮ ನಿರ್ಧಾರವು ಜ್ಞಾನವನ್ನು ಆಧರಿಸಿದೆ ಮತ್ತು ಸಂಖ್ಯೆಗಳ ಮೇಲೆ ಅಲ್ಲ. ಅಜ್ಞಾನ ಎಲ್ಲ ದುಷ್ಟರ ಮೂಲ ಮತ್ತು ಕಾಂಡ. ಕತ್ತಲಿಗೆ ಎದುರುವ ಮಗುವನ್ನು ನಾವು ಸುಲಭವಾಗಿ ಕ್ಷಮಿಸಬಹುದು. ಜೀವನದ ನಿಜವಾದ ದುರಂತವೆಂದರೆ ಮನುಷ್ಯರು ಬೆಳಕಿಗೆ ಹೆದರುತ್ತಾರೆ. ಪ್ರಾಮಾಣಿಕತೆ ಹೆಚ್ಚಾಗಿ ಅಪ್ರಾಮಾಣಿಕತೆಗಿಂತ ಕಡಿಮೆ ಲಾಭದಾಯಕವಾಗಿದೆ. ವಾಕ್ಚಾತುರ್ಯವು ಪುರುಷರ ಮನಸ್ಸನ್ನು ಆಳುವ ಕಲೆಯಾಗಿದೆ. ನ್ಯಾಯವಿಲ್ಲದ ಜ್ಞಾನವನ್ನು ಬುದ್ಧಿವಂತಿಕೆಗಿಂತ ಹೆಚ್ಚಾಗಿ ಕುತಂತ್ರ ಎಂದು ಕರೆಯಬೇಕು.